ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಎಂದಿನಂತೆ ಸುದ್ದಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದು ಸುದ್ದಿಗೆ ಒಂದು ಗುದ್ದು, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ, ಸುದ್ದಿಯ ಮೇಲೆ ಕ್ಷಕಿರಣ. ಇವತ್ತು ಹಲವು ಸುದ್ದಿಗಳಿದೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಮಳೆಯ ಹಾವಳಿಯ ಬಗ್ಗೆ ಸುದ್ದಿಗಳಿವೆ. ಮಳೆಗೆ ನಲುಗಿದ ಕರುನಾಡು. ನಿಜ, ಕರ್ನಾಟಕದ ಮಲೆನಾಡು ಪ್ರದೇಶ ಮಳೆಗೆ ನಲುಗಿ ಹೋಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕೊಡಗು, ಕರ್ನಾಟಕದ ಕಾಶ್ಮೀರ ಎಂದು ಕರೆಸಿಕೊಳ್ಳುವ ಕೊಡಗು ತೀವ್ರ ರೂಪದಲ್ಲಿ ಸತತವಾಗಿ ಮೂರನೇ ವರ್ಷದಲ್ಲಿ ಮಳೆಯ ಈ ವಿಕಟಾಟ್ಟಹಾಸಕ್ಕೆ ಬಲಿಯಾಗ್ತಾ ಇದೆ. ಎಲ್ಲದಕ್ಕಿಂತ ದುರಂತ ನೋಡಿ, ಇಡೀ ಒಂದು ಕುಟುಂಬ, ಅದು ತಲಕಾವೇರಿಯ ಅರ್ಚಕರ ಕುಟುಂಬ ಬ್ರಹ್ಮಗಿರಿ ಪರ್ವತದ ಕೆಳಗಡೆ ಅದೇನು ಕುಸಿದಿದೆ ಮಣ್ಣು, ಅದಕ್ಕೊಂದು ಸಮಾಧಿಯಾಗಿ ಹೋಗಿದೆ. ಹೀಗೆ ಹಲವು ಸುದ್ದಿಗಳಿವೆ. ಹಾಗೆಯೇ IPLಗೆ ವಿವೋ ಪ್ರಾಯೋಜಕತ್ವ ಇಲ್ಲ ಅನ್ನುವ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಬೇರೆ ಬೇರೆ ಸುದ್ದಿಗಳು ಇದೆ. ಆದರೆ ನಾನು ಇವತ್ತು ತಮ್ಮ ಜೊತೆ ಒಂದು ವಿಭಿನ್ನ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಬಂದಿದ್ದೇನೆ. ಕಳೆದ ಒಂದು ವಾರದಿಂದ ಇಬ್ಬರು ನಾಯಕರು ನನ್ನನ್ನು ಕಾಡ್ತಾ ಇದ್ದಾರೆ. ಒಬ್ಬರು ಕಾಂಗ್ರೆಸ್ ನಾಯಕರು, ಇನ್ನೊಬ್ಬರು ಭಾರತೀಯ ಜನತಾ ಪಕ್ಷದ ನಾಯಕರು. ಕಾಂಗ್ರೆಸ್ ನಾಯಕರು ಡಾಕ್ಟರ್ ಮನಮೋಹನ್ ಸಿಂಗ್, ಹಾಗೆಯೇ BJPಯ ನಾಯಕರು ಲಾಲಕೃಷ್ಣ ಅದ್ವಾನಿ ಅವರು. ಇಬ್ಬರೂ ಕೂಡ ಒಬ್ಬರು ತಮ್ಮ ಪಕ್ಷದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಅವರ ದುಃಖ, ಅಸಹಾಯಕತೆ, ನೋವು ಏನಿರ್ಬೋದು ಅಂತ ಹೇಳೋದು ಕಷ್ಟ. ಇನ್ನೊಬ್ಬರು ಅವರು ರಾಜಕಾರಣಿ ಅಲ್ಲ, ಅವರ ಮೇಲೆ ಸತತವಾಗಿ ದಾಳಿ ನಡೀತಾ ಇದೆ. ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸ್ಥಿತಿಯ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. 90ರ ದಶಕದಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ಬಂದು ರಾಜಕೀಯಕ್ಕೆ ಎಂಟ್ರಿ ತಗೊಂಡು ವಿತ್ತ ಸಚಿವರಾಗಿ ಅವರು ಮಾಡಿರುವ ಸಾಧನೆ ಅಮೋಘವಾದ್ದು. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಚಿಲ್ಟು ಪುಲ್ಟು ನಾಯಕರುಗಳೆಲ್ಲ ಪ್ರತಿಪಕ್ಷದವರಿಗಿಂತ, ಅಂದರೆ BJPನೂ ಉಳಿದ ಪಕ್ಷವರಿಗಿಂತ ಹೆಚ್ಚಾಗಿ ಮನಮೋಹನ್ ಸಿಂಗ್ ಅವರ ಮೇಲೆ ದಾಳಿ ಮಾಡುತ್ತಾರೆ. ಕಳೆದ ವಾರದಿಂದ ಆ ದಾಳಿ ಪ್ರಾರಂಭ ಆಗಿದೆ. ಇವತ್ತಿನ ಕಾಂಗ್ರೆಸ್ ಸ್ಥಿತಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಕಾರಣ ಅನ್ನೋದು ಕೆಲವರ ಆರೋಪ. ಆ ಆರೋಪದ ಮೂಲಕ ಮತ್ತೆ ರಾಹುಲ್ ಗಾಂಧಿ ಅವರನ್ನು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಪ್ರತಿಷ್ಠಾಪಿಸುವ ಒಂದು ಯತ್ನ ಕಾಂಗ್ರೆಸ್ ಒಳಗಡೆ ಪ್ರಾರಂಭ ಆಗಿದೆ. ರಾಹುಲ್ ಗಾಂಧಿ ಸಮಸ್ಯೆ ಅಂದರೆ ಅವರಿಗೆ ಜವಾಬ್ದಾರಿ ಬೇಡ, ಸುಖ ಬೇಕು. ಬಹಳಷ್ಟು ಕಾಂಗ್ರೆಸ್ನ ಇವತ್ತಿನ ಸ್ಥಿತಿಯಲ್ಲಿ ನೆಹರು ಕುಟುಂಬದಕ್ಕಾಗೇನೆ ಅವರಿಗೆ ಸುಖ ಬೇಕು, ಹೊಗಳಿಕೆ ಬೇಕು, ಪೂಸಿ ಹೊಡೆಯೋರು ಬೇಕು, ಬೆಣ್ಣೆ ಹಚ್ಚುವವರು ಬೇಕು. ಅವರನ್ನು ಮಾತ್ರ ಅವ್ರ ನಡುವೆ ಬದುಕ್ತಿರ್ತಾರೆ. ಅದು ಜನತಂತ್ರ ವಿರೋಧಿಯಾದ ಈ ನಿಲುಮೆ ಆ ಪಕ್ಷವನ್ನು ನಾಶಪಡಿಸ್ತಾ ಇದೆ ಅನ್ನುವ ಅರಿವು ಕೂಡ ಕಾಂಗ್ರೆಸ್ ನಾಯಕತ್ವಕ್ಕಿಲ್ಲ. ಉಳಿದೆಲ್ಲ ರಾಜ್ಯಗಳ ನಾಯಕರು ಸದಾ ನೆಹರು ಕುಟುಂಬದ ಜಪ ಮಾಡ್ತಾ ರಾಜಕೀಯ ಬದುಕನ್ನು ಮುನ್ನಡೆಸ್ತಾರೆ. ಒಂದು ರೀತಿಯಲ್ಲಿ BJPಯಲ್ಲಿ ರಾಮ ಜಪ, ರಾಮನಿಗಿಂತ ಹೆಚ್ಚಾಗಿ ಮೋದಿ ಅಮಿತ್ ಶಾ ಜಪ. ಕಾಂಗ್ರೆಸ್ನಲ್ಲಿ ನೆಹರು ಕುಟುಂಬದ ಜಪ. ಭಟ್ಟಂಗಿ ರಾಜಕಾರಣ ಎರಡೂ ಪಕ್ಷಗಳಲ್ಲಿ ಅತ್ಯುನ್ನತವಾದ ಸ್ಥಿತಿಗೆ ಏರಿದೆ. ಆ ಭಟ್ಟಂಗಿ ರಾಜಕಾರಣದಲ್ಲಿ ಕಾಣೆಯಾಗ್ತಿರುವವರು ಮನಮೋಹನ್ ಸಿಂಗ್ ಮತ್ತು ಲಾಲಕೃಷ್ಣ ಅದ್ವಾನಿ ಅವರು. ಮನಮೋಹನ್ ಸಿಂಗ್ ಅವರನ್ನು ದೂಷಿಸುವ ಜನ, ಅವರಿಗೆ ಮನಮೋಹನ್ ಸಿಂಗ್ ಅವರ ಕಾಂಟ್ರಿಬ್ಯೂಷನ್ ಅರಿವಿಲ್ಲ. ಹಾಗೆ ದೂಷಿಸುವವರನ್ನು ನಿಲ್ಲಿಸಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಕೂಡ ಕಾಂಗ್ರೆಸ್ಸಿನ ನಾಯಕತ್ವ, ಸೋನಿಯಾ ಆಗಲಿ, ಪ್ರಿಯಾಂಕಾ ಆಗಲಿ, ರಾಹುಲ್ ಆಗಲಿ ಹೇಳ್ತಾ ಇಲ್ಲ. ಯಾಕೆಂದರೆ ಅವರು ಮಾನಸಿಕವಾಗಿ, ತಾತ್ವಿಕವಾಗಿ ದಿವಾಳಿಯಾಗಿ ಹೋಗಿದ್ದಾರೆ. ಅವರು ಮತ್ತೆ ಉದ್ಧಾರ ಆಗುವ ಲಕ್ಷಣ ನಮಗಂತೂ ಕಾರಣ ಅಲ್ಲ. ಮತ್ತು ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನು ನೀವು ಗಮನಿಸಿದರೆ ಕಾಂಗ್ರೆಸ್ ಪಕ್ಷ ಮುಂಬರುವ ಚುನಾವಣೆಯಲ್ಲೂ ಕೂಡ ಮೋದಿಯವರನ್ನು, ಅಮಿತ್ ಶಾ ಅವರನ್ನು, BJPಯವ್ರನ್ನ ಎದುರಿಸುವ ಒಂದು ಸ್ಥಿತಿಯಲ್ಲಿಲ್ಲ ಅನ್ನುವುದು ಕೂಡ ನನಗೇನು ಅನುಮಾನ ಇಲ್ಲ. ಈ ತಕ್ಷಣ ಬರುವ ಬಿಹಾರದ ಚುನಾವಣೆ ತೆಗೆದುಕೊಳ್ಳಿ. ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಲೆಕ್ಕಕ್ಕುಂಟು, ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ಅನ್ನುವ ಸ್ಥಿತಿಯಲ್ಲಿ ಚಾನ್ಸಸ್ ಇಲ್ಲ. ಅದರ ನಂತರ UP ಎಲೆಕ್ಷನ್ ಬಂದರೂ ಕೂಡ
ಕಾಂಗ್ರೆಸ್ ಸ್ಥಿತಿ ಸುಧಾರಿಸುವುದು ಕಾಣ್ತಾ ಇಲ್ಲ. ಈ ಮೂವರು ಕಾಂಗ್ರೆಸ್ ನೇತೃತ್ವ ಏನಿದೆ, ಜಂಟಿ ನೇತೃತ್ವ, ಕುಟುಂಬ ನೇತೃತ್ವ, ಹಾಗೆಯೇ ಪೂಸಿ ಹೊಡೆಯುವ ರಾಜಕಾರಣದ ನೇತೃತ್ವ ವಹಿಸಿದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಇಡೀ ಡಬಲ್ ಸ್ಟ್ಯಾಂಡರ್ಡು ಈ ಅಯೋಧ್ಯೆ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗೇ ಹೋಯಿತು. ಈ ಮೂವರು, ಸೋನಿಯಾ ದಿವ್ಯ ಮೌನವನ್ನು ಅನುಸರಿಸಿದರೆ, ರಾಹುಲ್ ಮತ್ತು ಪ್ರಿಯಾಂಕಾ ರಾಮ ಮಂದಿರದ ವಿಚಾರದಲ್ಲಿ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮನ್ನು ಕರಿಬೇಕಾಗಿತ್ತು. ಈ ಗ್ರಾಮಾಂತರ ಪ್ರದೇಶದಲ್ಲಿ ಆಗುತ್ತೆ, ಈ ಕೆಲವು ಮದುವೆಗಳಿರ್ತವೆ, ದೊಡ್ಡ ದೊಡ್ಡ ಮದುವೆಗಳು ನಡೆಸ್ತಿರ್ತಾರೆ. ಯಾರ್ದೋ ಮನೆಗೆ ಇನ್ವಿಟೇಷನ್ ಕೊಡೋದು ಮರ್ತೋಗ್ಬಿಡುತ್ತೆ. ಅವರು ಇಡೀ ದಿವಸ ಹಬ್ಬಸ್ತಾರೆ, ಆ ಮದುವೆಗೆ ನಾನು ಇನ್ವಿಟೇಷನ್ ಕೊಟ್ಟಿಲ್ಲ, ನನ್ನ ಕರೆದೇ ಇಲ್ಲ, ನಾನು ಆ ಮದುವೆಯಲ್ಲಿ ಇರಬೇಕಾಗಿತ್ತು, ಈ ರೀತಿ ಮಾತನಾಡ್ತಾರೆ. ಇವರು ಕೂಡ ಅದೇ ರೀತಿ ಅಳುಮುಂಜಿ ರಾಜಕಾರಣವನ್ನು ಹತ್ಕೊಂಡು ನಂತರ ರಾಮ್ಲಲ್ಲ ಬೇಕು, ರಾಮ್ಲಲ್ಲ ಅಂತ ಜಪ ಮಾಡ್ಕೊಂಡು ಮಾನಸಿಕವಾಗಿ ತಾತ್ವಿಕವಾಗಿ ದಿವಾಳಿಯಾಗಿ ಹೋದು ಕಾಂಗ್ರೆಸ್ ನಾಯಕತ್ವ. ಸೊ ಈಗ ಅದಕ್ಕೆ ಶುರು ಮಾಡ್ಕೊಂಡಿದ್ದು ಮನಮೋಹನ್ ಸಿಂಗ್ ಅವ್ರ ಮೇಲೆ ದಾಳಿ. ಸೊ ಆದರೆ ಕಾಂಗ್ರೆಸ್ ಒಳಗಡೆ ಭಾಳ ಸ್ಪಷ್ಟವಾಗಿ ಒಂದು ಬಿರುಕು ಕಾಣ್ತಾ ಇದೆ. ಏನು ಈ ಮನಮೋಹನ್ ಸಿಂಗ್ ಅವರ ಮೇಲೆ ನಡೀತಾ ಇರುವ ದಾಳಿಯ ನೇತೃತ್ವ ವಹಿಸಿದವರು ರಾಹುಲ್ ಗಾಂಧಿಯ ಸುತ್ತಮುತ್ತ ಇರುವವರು. ರಾಹುಲ್ ಅವರು ಮತ್ತೆ ಪಕ್ಷದ ಅಧ್ಯಕ್ಷರಾಗಬೇಕು ಅಂತ ಬಯಸುವವರು. ಸೊ ಸೋನಿಯಾ ಗಾಂಧಿ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ಸಾಧಾರಣವಾಗಿ ವಯಸ್ಸಾದ ನಮ್ಮ ಇಂಡಿಯಾದ ಪರಂಪರೆ ಹಂಗೆ ತಾನೆ, ಮಕ್ಕಳಿಗೆ ಯಜಮಾನಿಕೆ ಕೊಟ್ಟು ಹೊಂಟೋಗ್ಬಿಡೋದು. ಈ ರಾಜಕೀಯ ಪಕ್ಷಗಳು ಹಾಗೆ, ಇವರ ಕುಟುಂಬ ರಾಜಕಾರಣ ತಾನೆ, ಮಗನಿಗೆ ಯಾವತ್ತೂ ಅವ್ನು ರೆಡಿ ಆದ ತಕ್ಷಣ ಕೊಡಬೇಕು ಅಂತ. ಈ ಮಗ ಏನು ಹಾದಿಗೆ ಬರೋ ಮಗ ಅಲ್ಲ ಕಣ್ರಿ, ಇದು ದಾರಿ ತಪ್ಪು ಹೋಗ್ಬಿಟ್ಟಂಥ ಮಗಳು ಮಗನೂ ಹೊಟ್ಟೆ. ಅವನ ವಾದ್ರ ಅದೊಂದು ದೊಡ್ಡ ತಲೆನೋವು ಇಂಡಿಯಾದ ರಾಜಕಾರಣಕ್ಕೆ. ಯಾವ್ಯಾವ ವಿಷಯದ ಕರಪ್ಷನ್ನು, ಆಯುಕ್ತನದು ಪರಮಾವಧಿ. ಸೊ ಹೀಗಾಗಿ ಇವರಿಗೆ ಅಧಿಕಾರ ವಹಿಸ್ಕೊಳ್ಳೋದು ಇಂಥದ್ದು ನಡೀತಾ ಇರ್ತದೆ. ಆದರೆ ನನಗೆ ನೀವು ಮನಮೋಹನ್ ಸಿಂಗ್ ಅಂತಹ ಒಬ್ಬ ವ್ಯಕ್ತಿ, ಅವರು ರಾಜಕಾರಣವನ್ನು ಮೀರಿ ಈ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕಂಡೊಯ್ಯೋದಕ್ಕೆ ಟ್ರೈ ಮಾಡಿದವರು, ಆರ್ಥಿಕ ಸುಧಾರಣೆ, ಮುಕ್ತ ಆರ್ಥಿಕ ನೀತಿಯ ಹರಿಕಾರ ಅವರು. ಆ ಸಂದರ್ಭದಲ್ಲಿ ನಡೆದಂಥ ಎಲ್ಲ ಗಲಾಟೆಗಳಿಗೇನಿದೆ, ಎಲ್ಲ ಅವತ್ತು ಕೂಡ ಮನಮೋಹನ್ ಸಿಂಗ್ ವಿರುದ್ಧ ಬಂದಂತಹ ದೂರುಗಳೇನಿವೆ ಅದನ್ನೆಲ್ಲ ತಡೆಗೋಡೆಯಾಗಿ ಅಡ್ಡಗಟ್ಟಿದವರು ಅಂದಿನ ಪ್ರಧಾನಿಯಾಗಿದ್ದ ಪಿ ವಿ ನರಸಿಂಹರಾವ್ ಎಲ್ಲ ಕೂಡ ವಿರೋಧಗಳ ನಡುವೆ ಹೇಳಿದರು, ಮನಮೋಹನ್ ಸಿಂಗ್ ಒಬ್ಬ ರಾಜಕಾರಣಿ ಅಲ್ಲ, ಅವರ ಆರ್ಥಿಕ ತಜ್ಞ, ಅವ್ರಿಗೆ ಕೆಲಸ ಮಾಡೋದು ಬಿಟ್ಬಿಡಿ, ರಾಜಕೀಯವಾಗಿ ನನ್ನ ಮೇಲೆ ದಾಳಿ ಮಾಡೋದಿದ್ರೆ ಮಾಡಿ ಅಂಥೇಳಿ ಅವರ ರಕ್ಷಣೆಯನ್ನು ಮಾಡಿದ್ರು ನರಸಿಂಹರಾವ್. ಆದರೆ ಈ ಕಾಂಗ್ರೆಸ್ ನಾಯಕತ್ವ ಇದೆಯಲ್ಲ, ಸೋನಿಯಾ, ರಾಹುಲ್ ಆ್ಯಂಡ್ ಪ್ರಿಯಾಂಕಾ, ಅವರು ಮನಮೋಹನ್ ಸಿಂಗ್ ರಕ್ಷಣೆ ಮಾಡಲಾರರು. ಅವ್ರು ಬೇಕಾದರೆ ಮನಮೋಹನ್ ಸಿಂಗನ್ನು ಬಲಿ ಕೊಟ್ಟರೆ ಸಂತೋಷ ಆಗುತ್ತೆ, ಯಾಕಂದರೆ ತಮ್ಮ ಕುಟುಂಬದ ಕುಡಿ ಮತ್ತೆ ಅಧಿಕಾರದ ಗದ್ದುಗೆ, ಅದರ ಪಕ್ಷದ ಅಧಿಕಾರವನ್ನು ವಹಿಸ್ಕೋಬೇಕು, ನಮ್ಮ ಕುಟುಂಬ ರಾಜಕಾರಣವನ್ನು ಮುಂದುವರಿಸಬೇಕು, ದೇಶವನ್ನು ಸಂಪೂರ್ಣ ದಾಳಿ ನಾಶ ಮಾಡಿಬಿಟ್ಟು ಹೊಂಟೋಗ್ಬೇಕು ಅನ್ನೋ ಮನಸ್ಥಿತಿ ಇದ್ದಂತೆ ಕಾಣುತ್ತೆ. ಆದ್ದರಿಂದ ಮನಮೋಹನ್ ಸಿಂಗ್ ಅಂತವರು ಇವತ್ತಿನ ಏನಿದ್ದಾರೆ ಇವರು ದಾಳಿಗೆ ಒಳಗಾಗ್ತಾರೆ. ಇವತ್ತಿನ ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ, ಇವತ್ತಿನ ಅರ್ಥ ಸಚಿವರನ್ನು ನೋಡಿದಾಗ, ಇವತ್ತು ರಿಸರ್ವ್ ಬ್ಯಾಂಕಿನ ಸ್ಥಿತಿಗತಿಗಳನ್ನು ನೋಡಿದಾಗ ಮತ್ತೆ ನಮಗೆ ಮನಮೋಹನ್ ಸಿಂಗ್ ಕಾಡ್ತಾರೆ. ಯಾಕೆಂದರೆ ಮನಮೋಹನ್ ಸಿಂಗ್ ದೇಶದ ಆರ್ಥಿಕತೆಯನ್ನು 92ರಲ್ಲಿ ಮುಳುಗೋಗ್ತಿದ್ದ ಆರ್ಥಿಕತೆಯನ್ನು ಇವತ್ತು ಪ್ರಬಲವಾಗಿ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆಯೋದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದು. ಇವತ್ತಿನ ಈ ಕೊರೋನಾ ನಂತರದ ಸಂದರ್ಭದಲ್ಲೂ ಕೂಡ ಆರ್ಥಿಕ ಸ್ಥಿತಿಯನ್ನು ಮುನ್ನಡೆಸೋದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತವರ ಅನಿವಾರ್ಯತೆ ಏನಿದೆ ಅದು ತುಂಬ ಇದೆ. ಮನಮೋಹನ್ ಸಿಂಗ್ ಇವತ್ತು ನಮಗೆ ಬೇಕಾಗಿದ್ದಾರೆ, ಅವರ ಮಾರ್ಗದರ್ಶನ ಬೇಕಾಗಿದೆ. ಮೋದಿ ಸಾಹೇಬರು ಮತ್ತು ಇತರರು ಅವ್ರ ಮಾರ್ಗದರ್ಶನವನ್ನು ಪಡಿಬೋದಾಗಿತ್ತು, ಗೊತ್ತಿಲ್ಲ. ಆದರೆ ಅವ್ರಿಗಂತಹ ಒಂದು ಹೃದಯ ವೈಶಾಲ್ಯತೆ ಆಗಲಿ, ವೃತ್ತಿ ನಿಷ್ಠೆ ಆಗಲಿ ಮೋದಿ ಅಮಿತ್ ಶಾ ಆಗಿಲ್ಲ. ಅವರೆಲ್ಲ ಅವರ ರಾಜಕಾರಣದ ರೀತಿ ರಿವಾಜುಗಳೇ ಬೇರೆ. ಆ ಕಾರಣಕ್ಕಾಗಿ ಅವರಿಗೆ ಮತ್ತೆ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ಆದ್ದರಿಂದ ನನಗೆ ಮನಮೋಹನ್ ಸಿಂಗ್ ಒಂದು ರೀತಿಯಲ್ಲಿ ದುರಂತ ನಾಯಕರಾಗಿ ಕಾಣ್ತಾರೆ. ಕಾಂಗ್ರೆಸ್ ಅವರನ್ನು ಬಳಸಿಕೊಂಡು ಅವರನ್ನು ಅವಮಾನಿಸುವಂಥ ಹೀನ ಒಂದು ಸ್ಥಿತಿಗೆ ತಲುಪಿಸಿದೆ. ಕಾಂಗ್ರೆಸ್ ಬಟ್ಟಂಗಿಗಳು ಯಾರಿದ್ದಾರೆ, ಸೋನಿಯಾ ಮನೆಯಲ್ಲಿ ಬಾಗಿಲು ಕಾಯುವಂಥ ರಾಜಕಾರಣಿಗಳಿದಾರಲ್ಲ, ಅವರು ಮನಮೋಹನ್ ಸಿಂಗ್ ಅವರ ಮೇಲೆ ದಾಳಿಯನ್ನು ಪ್ರಾರಂಭಿಸಿದ್ದಾರೆ. ಇದು ತುಂಬ ದುಃಖದ ನೋವಿನ ವಿಚಾರ. ಎರಡನೇದು ನಾನು ಬರ್ತಾಯಿದ್ದೆ ಇನ್ನೊಬ್ಬರ ನಾಯಕರ ಬಗ್ಗೆ ಹೇಳಿದೆ, ಅವರು ಲಾಲಕೃಷ್ಣ ಅದ್ವಾನಿ ಅವರಿಗೆ ಉಕ್ಕಿನ ಮನುಷ್ಯ ಅಂತ ಹೇಳ್ತಾಯಿದ್ರು. ಆದರೆ ಆ ಉಕ್ಕಿಗೆ ಈಗ ತುಕ್ಕು ಹಿಡಿದುಬಿಟ್ಟಿದೆ.
ಈ ಉಕ್ಕಿನ ಮನುಷ್ಯರಿಗೆ ವಯಸ್ಸಾಗಿದೆ, ಮನೆಯಲ್ಲಿ ಕುಳಿತು ಒಂದು ರೀತಿಯ ಹಪಹಪಿಸುವ ಸ್ಥಿತಿಗೆ ಅವರು ತಲುಪಿದ್ದಾರೆ. ಸೊ ಅವರ ಇಡೀ ರಾಜಕೀಯ ಬದುಕಿದೆಯಲ್ಲ, ರಾಜಕೀಯ ಬದುಕಿನ ಒಂದು ಅವನತಿಯ ಸಂದರ್ಭ ಇದು. ಹಾಗೆ ಅವರು ಕೂಡ ಒಬ್ಬ ದುರಂತ ನಾಯಕರು. ಸೊ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುವುದರಲ್ಲಿ ಅದ್ವಾನಿಯವರ ಪಾತ್ರವನ್ನು ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಅವರ ನಾಯಕತ್ವ, ಅದ್ವಾನಿ ಮತ್ತು ವಾಜಪೇಯಿ ಅವರ ನಡುವೆ ಇದ್ದಂಥ ಒಂದು ಅತಿ ಪ್ರೀತಿಯ ಸಂಬಂಧ ಅದು. ಅಲ್ಲಿ ವೈಚಾರಿಕ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಅಂತಲ್ಲ, ಇಬ್ಬರ ನಡುವೆ ವೈಚಾರಿಕ ಭಿನ್ನಾಭಿಪ್ರಾಯಗಳಿದ್ದವು. ಆದರೆ ಅಲ್ಟಿಮೇಟ್ಲಿ ಅವರು ವಾಜಪೇಯಿ ಮುಂದೆ ಶರಣಾಗ್ತಿದ್ರು, ವಾಜಪೇಯಿಯನ್ನು ಕೇಳ್ತಿದ್ರು. ಆದರೆ ವಾಜಪೇಯಿ ಕೂಡ ಹಾಗೇನೆ ಇದೇ ನರೇಂದ್ರ ಮೋದಿ ಅವರ ವಿರುದ್ಧ ಗುಜರಾತ್ ಗಲಭೆಯ ನಂತರ, ಗೋಧ್ರಾ ನಂತರ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮುಂದಾದವರು ವಾಜಪೇಯಿ ಅವರು. ಆದರೆ ಅದಕ್ಕೆ ತಡೆ ಒಡ್ಡಿ ತಮ್ಮ ಶಿಷ್ಯನನ್ನು ಉಳಿಸಿಕೊಂಡವರು ಅದ್ವಾನಿ ಅವರು. ಸೊ ರಾಜಧರ್ಮದ ಬಗ್ಗೆ ಮಾತನಾಡುವ ಮೂಲಕ ಏನನ್ನು ತಲುಪಿಸಬೇಕಾಗಿತ್ತೋ ಅದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ತಲುಪಿಸಿದರು. ಆ ಸಂಬಂಧ ಆಗಿತ್ತು. ಸೊ ಆಗಿನ ಬಿ ಜೆ ಪಿಯಲ್ಲಿ ನೀವು ತಾತ್ವಿಕ ಭಿನ್ನಾಭಿಪ್ರಾಯದ ನಡುವೆ ಕೂಡ ವೈಯಕ್ತಿಕ ಸಂಬಂಧವನ್ನು ಇಟ್ಟುಕೊಳ್ಳಬಹುದಾದ ನಾಯಕರುಗಳಾಗಿದ್ದರು ವಾಜಪೇಯಿ ಹಾಗೆಯೇ ಅದ್ವಾನಿ ಅವರು. ಅವರಿಬ್ಬರ ಬಗ್ಗೆ ಕೂಡ ಅಪಾರವಾದ ಗೌರವ ಅವರ ಪಕ್ಷದಲ್ಲಿ ಮಾತ್ರ ಅಲ್ಲ, ಭಾರತೀಯ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಕೂಡ. ಇವತ್ತು ಅದ್ವಾನಿ ಎಂತಹ ನಿಸ್ಸಹಾಯಕರಾಗಿ ಕಾಣ್ತಾರೆ ನೋಡಿ. ಅವರು ಉಳಿಸಿದ ನಾಯಕ, ಅವರಿಂದಾಗಿ ಇಂಡೈರೆಕ್ಟ್ಲಿ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಇವತ್ತು ಅವರ ಹೆಸರನ್ನು ಹೇಳುವ ಸ್ಥಿತಿಯಲ್ಲೂ ಇಲ್ಲ ಅನ್ನೋದು. ಇದಕ್ಕಿಂತ ದೊಡ್ಡ ದುರಂತ ಬೇಕಾಗಿಲ್ಲ, ಇದಕ್ಕಿಂತ ದೊಡ್ಡ ಕೃತಜ್ಞತೆ ಇನ್ಯಾವುದೂ ಇಲ್ಲ. ನಾನು ಮೋದಿಯವರಲ್ಲಿ ಒಂದು ಕೃತಜ್ಞತೆಯ ಭಾವ ಇರಬಹುದೇನೋ ಅಂದ್ಕೊಂಡಿದ್ದೆ. ಅದು ಸುಳ್ಳಾದದ್ದು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ದೇವಾಲಯ ನಿರ್ಮಾಣದ ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ಈ ರಾಮ ಜನ್ಮಭೂಮಿ ವಿಚಾರವನ್ನು ಪ್ರಸ್ತಾಪಿಸಿ ಬಿ ಜೆ ಪಿಗೆ ಅಧಿಕಾರದ ಒಂದು ಹಾಸನ್ನು ಹಾಕಿಕೊಟ್ಟವರು ಅದ್ವಾನಿಯವರು. ಕೇವಲ ಇಬ್ಬರು ಸಂಸತ್ ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಅವರು ಭಾರತದಾದ್ಯಂತ ರಥಯಾತ್ರೆ ಮಾಡಿದರು. ತಾತ್ವಿಕವಾಗಿ ಅವರ ರಥಯಾತ್ರೆಯನ್ನು ನಾನು ವಿರೋಧಿಸ್ತೀನಿ, ತಾತ್ವಿಕವಾಗಿ ಈ ದೇಶದ ಧರ್ಮ ನಿರಪೇಕ್ಷ ಫ್ಯಾಬ್ರಿಕ್ಸ್ ಏನಿತ್ತು ಅದನ್ನು ನಾಶಪಡಿಸಿದ ಘಟನೆ ಅದು ಅಲ್ಟಿಮೇಟ್ಲಿ ಬಾಬ್ರಿ ಮಸೀದಿ ಬೀಳುವುದರೊಂದಿಗೆ ಈ ದೇಶದ ಜನತಂತ್ರದ ಮುಕುಟ ಕುಸಿದು ಹೋಯಿತು. ಈ ದೇಶದ ಧರ್ಮ ನಿರಪೇಕ್ಷವಾದದ ಮುಕುಟ ಕುಸಿದು ಹೋಯಿತು. ಆದರೆ ಬಿ ಜೆ ಪಿಯ ದೃಷ್ಟಿಯಿಂದ ಇದು ಬಹಳ ಮಹತ್ವದ್ದಾಗಿತ್ತು. ಅವರಿಗೆ ಅಧಿಕಾರವನ್ನು ತಂದುಕೊಟ್ಟದ್ದು ಇದೇ ರಥಯಾತ್ರೆ. ಆಗ ಎಲ್ಲೋ ಮೂಲೆಯಲ್ಲಿ ನಿಂತವರು ಅದ್ವಾನಿಯವರು. ಆಗ ವಿಜೃಂಭಿಸ್ತಾ ಇದ್ದವರು ಇವರು ಅದ್ವಾನಿಯವರು. ಅವರ ಜೊತೆ ಮುರಳಿ ಮನೋಹರ್ ಜೋಶಿಯವರು, ಉಮಾ ಭಾರತಿಯರು. ನನಗೆ ಗೊತ್ತಿದೆ, ಆ ಒಂದು ಬಾಬ್ರಿ ಮಸೀದಿದ ಉರುಳಿದ ಸಂದರ್ಭದಲ್ಲಿ ಕುಳಿತಿದ್ದಂಥ ಮುರಳಿ ಮನೋಹರ್ ಜೋಶಿಯವರ ಹಿಂದೆ ಅವರ ಭುಜದ ಮೇಲೆ ಹೀಗೆ ಅವರನ್ನು ಅಪ್ಪಿಕೊಂಡು ಕುಳಿತಂಥ ಉಮಾ ಭಾರತಿಯ ಚಿತ್ರ ನನ್ನ ಕಣ್ಮುಂದೆ ಇದೆ. ಒಂದು ಮಸೀದಿಯ ಉರುಳದಂಥ ಸಂದರ್ಭದಲ್ಲಿ, ಇಟ್ಟಂಗಿಗೆ ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ಇವರು ಸಂತೋಷದಿಂದ ಆ ಒಂದು ರೀತಿಯ ಮಾಡಿದ್ವಿ, ಸಾಧಿಸಿದ್ವಿ ಅನ್ನೋ ಭಾವ ಉಮಾಭಾರತಿಯಲ್ಲಿ, ಮುರಳಿ ಮನೋಹರ್ ಜೋಶಿಯವರಲ್ಲಿತ್ತು. ಹಾಗೆ ಅದ್ವಾನಿ ಕೂಡ ಇದು ತಮಗೆ ಬಿ ಜೆ ಪಿಗೆ ಅಧಿಕಾರವನ್ನು ತಂದು ಕೊಡುತ್ತೆ ಅಂತ ನಂಬಿದ್ರು. ಅಧಿಕಾರ ತಂದು ಕೊಡ್ತು. ಆದರೆ ಬಂದು ಕುಳಿತವರು ನರೇಂದ್ರ ಮೋದಿ. 2014 ನಂತರ ಅದ್ವಾನಿಯವರ ಕುಸಿತ ಪ್ರಾರಂಭ ಆಯಿತು. ನಾನು ಶಿಲಾನ್ಯಾಸ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅದ್ವಾನಿಯವರ ಹೆಸರನ್ನಾದ್ರೂ ಕೂಡ ಮೋದಿಯವರು ಪ್ರಸ್ತಾಪ ಮಾಡ್ಬೋದು ಅಂದ್ಕೊಂಡಿದ್ದೆ. ಅವರಲ್ಲಷ್ಟಾದರೂ ಮಾನವೀಯತೆ ಇರ್ಬೋದು ಅನ್ನೋದು ನನ್ನ ನಂಬಿಕೆ ಆಗಿತ್ತು. ಮೋಹನ್ ಭಾಗವತ್ ಅವರ ಭಾಷಣದಲ್ಲಿ ಅದ್ವಾನಿಯವ್ರನ್ನ ಪ್ರಸ್ತಾಪ ಮಾಡಿದ್ರು. ಆದರೆ ಮೋದಿಯವರು ಪ್ರಸ್ತಾಪ ಮಾಡಲೇ ಇಲ್ಲ. ಪಾಪ ಮನೆಯಲ್ಲಿ ಕೂತಂಥ ಅದ್ವಾನಿ ತಮಗೆ ಕರೆ ಬರ್ಬೋದು ಅಂತ ಅಂದ್ಕೊಂಡಿದ್ರು ಕಾಣುತ್ತೆ. ಮುರಳಿ ಮನೋಹರ್ ಜೋಶಿಯವರಿಗೆ ಆಸೆ ಇತ್ತು, ತಮ್ಮನ್ನು ಕರೀತಾರೆ, ತಾವು ಹೋಗಿ ಆ ಸಂದರ್ಭದಲ್ಲಿ ಭಾಗಿದಾರರಾಗಬೇಕು ಅಂತ. ಸೊ ಆದರೆ ಮೋದಿಯವರ ಸುತ್ತಮುತ್ತಲು ಇರುವವರದ್ದು ಪ್ಲ್ಯಾನ್ ಬೇರೆ ಆಗಿತ್ತು. ಯಾಕೆಂದರೆ ಅದ್ವಾನಿಯವರೇನಾದರೂ ಆ ಫಂಕ್ಷನ್ಗೆ ಬಂದರೆ ಇಡೀ ರಾಮ ಜನ್ಮಭೂಮಿಯ ವಿವಾದವನ್ನು ಈ ಹಂತಕ್ಕೆ ತಂದು ರಾಜಕೀಯ ಲಾಭ ತಂದು ಕೊಟ್ಟಂಥ ಅದ್ವಾನಿಯವರು ಮುಖ್ಯರಾಗ್ಬಿಡ್ತಾರೆ.
ಆಗ ಮೋದಿಯವರು ನೇಪಥ್ಯಕ್ಕೆ ಸರಿತಾರೆ ಆ ಕಾರ್ಯಕ್ರಮದಲ್ಲಿ ಅಂತ ಅನಿಸಿದೆಯೋ ಏನೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಆಹ್ವಾನವನ್ನು ಕೊಡಲೇ ಇಲ್ಲ. ಅಟ್ಲೀಸ್ಟ್ ಟೆಲಿಫೋನ್ ದೂರವಾಣಿ ಕರೆ ಕೊಟ್ಟು ಪ್ರಾಯಶಃ ಕರೀತಾರೆ ಅಂತ ನಂಬಿಕೆ ಇತ್ತು. ಅದು ಆಗಲಿಲ್ಲ. ಅದೇ ರೀತಿ ಬಿ ಜೆ ಪಿ ವಲಯಗಳಲ್ಲಿ ಹಲವು ರೀತಿ ಮಾತುಗಳು ಕೇಳ್ತಾ ಇತ್ತು. ಮೋದಿಯವರೇ ಹೋಗ್ಬಿಟ್ಟು ಆದ್ವಾನಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಕರೆದು ಅವ್ರು ತಮ್ಮದೊಳಗೆ ವಿಮಾನ ಕುಡಿಸ್ಕೊಂಡು ಹೆಲಿಕಾಪ್ಟರ್ ಕುಡಿಸ್ಕೊಂಡು ವೆಹಿಕಲ್ ಕುಡಿಸ್ಕೊಂಡು ಮೆರವಣಿಗೆಯಲ್ಲಿ ಬರ್ತಾರೆ ಅಂತೆಲ್ಲ ಬಿ ಜೆ ಪಿ ಸಣ್ಣ ಪುಟ್ಟು ಕಾರ್ಯಕರ್ತರು ಮಾತಾಡ್ತಿದ್ರು. ಅದ್ಯಾವುದೂ ಸತ್ಯ ಆಗಲಿಲ್ಲ. ಸಂಪೂರ್ಣವಾಗಿ ಲಾಲ್ಕೃಷ್ಣ ಆದ್ವಾನಿ ಅವರನ್ನು ಕಸದ ಬುಟ್ಟಿಗೆ ಹಾಕಿದ್ರು ಪ್ರಧಾನಿ ನರೇಂದ್ರ ಮೋದಿ. ಸೊ ಇದು ರಾಜಕಾರಣ ಎಷ್ಟು ಕ್ರೂಯಲ್ ಆಗಿದ್ದು ಅಂತ ತೋರಿಸುತ್ತೆ. ರಾಜಕಾರಣದಲ್ಲಿ ಮನುಷ್ಯ ಸಂಬಂಧಗಳಿಗೆ ಅರ್ಥನೇ ಇಲ್ಲ ಅನ್ನೋದು ತೋರಿಸುತ್ತೆ. ಹೇಗೆ ಅಂದರೆ ಇವತ್ತಿನ ಸಮಾಜದಲ್ಲಿ ವೃದ್ಧರಾದ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರಲ್ವ, ಆ ಮನಸ್ಥಿತಿ ಭಾರತೀಯ ಧರ್ಮ ಸನಾತನ ಧರ್ಮವನ್ನು ಬೋಧಿಸುವ ಮೋದಿಯವರಲ್ಲೂ ಇದೆ. ಅವರು ಸನ್ಮಾನ್ಯ ಲಾಲ್ಕೃಷ್ಣ ಆದ್ವಾನಿ, ಮುರಳಿ ಮನೋಹರ್ ಜೋಶಿ ಮೊದಲಾದ ನಾಯಕರನ್ನೆಲ್ಲ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. ಇವರು ವೃದ್ಧಾಶ್ರಮಕ್ಕೆ ಸೇರಿಸಿದ ನಾಯಕರನ್ನು ಹೋಗಿ ನೋಡಿ ಬರುವುದಕ್ಕೂ ಅವರಿಗೆ ಸಮಯ ಇಲ್ಲ. ಅವ್ರ ಬಗ್ಗೆ ಅಟ್ಲೀಸ್ಟ್ ಕನಿಷ್ಠ ಒಂದು ಮಾತನಾಡ್ತಾ ಇಲ್ಲ. ಮೋದಿಯವರು ಮಾತನಾಡಬೇಕಾಗಿತ್ತು. ತಾವು ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆದ ಆ ಒಂದು ರಥಯಾತ್ರೆಯನ್ನು ಅವರು ನೆನಪು ಮಾಡ್ಕೋಬೇಕಾಗಿತ್ತು. ಅವರಲ್ಲಿ ಕೃತಜ್ಞತೆ ಇದ್ದರೆ, ಅವರು ನೆನಪು ಮಾಡ್ಕೊಳ್ಬೇಕಾಗಿತ್ತು ಅವರಲ್ಲಿ ಮಾನವೀಯತೆ ಇದ್ದರೆ, ಅವರು ನೆನಪು ಮಾಡ್ಕೊಳ್ಬೇಕಾಗಿತ್ತು ಅವರಲ್ಲಿ ಪ್ರೀತಿ ಇದ್ದರೆ. ಆದರೆ ಮೋದಿಯವರಲ್ಲಿ ಇದ್ಯಾವುದೂ ಕಾಣ್ತಾ ಇಲ್ಲ ಅನ್ನೋದು ನನಗೆ ಹೆಚ್ಚು ಆಘಾತವನ್ನು ಉಂಟು ಮಾಡಿದ್ದು. ಸೊ ಅವರು ಈಗ ಬಹುಮಟ್ಟಿಗೆ 92 ವರ್ಷ ಅವರು ಬರೋದಕ್ಕಾಗ್ತಿಲ್ಲ, ಅದು ಕಾರಣಗಳನ್ನು ಕೊಟ್ಟು ಡಿಫೆನ್ಸ್ಗಳನ್ನು ಏನಿದೆ ಅದನ್ನು ಮುಂದಿಡ್ತಿದ್ದಾರೆ ಬಿ ಜೆ ಪಿ. ಆದರೆ ಈ ಯಾವ ಡಿಫೆನ್ಸು ಸತ್ಯ ಅಲ್ಲ. ಅಧಿಕಾರ ರಾಜಕಾರಣದಲ್ಲಿ ಆದ್ವಾನಿಯನ್ನು ಬಳಸ್ಕೊಂಡು ತೆಗೆದು ಒಗಲಾಯಿತು. ಆದ್ವಾನಿಯವರು ಬಳಕೆಗೂ ಯೋಗ್ಯ ಆಗಿದ್ದರು. ಅವರು ಎಲ್ಲ ಉಕ್ಕಿನ ಮನುಷ್ಯ ಆವತ್ತೇ ತುಕ್ಕು ಹಿಡಿಯೋದಕ್ಕೆ ಬೇಕಾದಂಥದ್ದನ್ನು ಮಾಡಿದರು. ಈ ಧರ್ಮನಿರಪೇಕ್ಷ ಕಂಟ್ರಿಗೆ, ದೇಶಕ್ಕೆ ಈ ಕೋಮುವಾದದ ಬಣ್ಣವನ್ನು ಬಳಿದ್ರು. ಅವರು ಯಾರಿಗೇನೇ ಹೋಗಲಿ ಅದರ ಫಲವನ್ನು ಅವರು ಇವತ್ತು ಊಟ ಮಾಡ್ತಿದ್ದಾರೆ. ಎಸ್, ಅವರೇ ಸೃಷ್ಟಿಸಿಕೊಂಡದ್ದು, ಅವರೇ ಸೃಷ್ಟಿಸಿದ್ದು ಈ ದೇಶದಲ್ಲಿ. ಅದರ ಫಲ ಏನಿದೆ ಅದನ್ನ ಫಲವನ್ನು ಆದ್ವಾನಿ ಅವರು ಉಣ್ತಾ ಇದ್ದಾರೆ ಅನ್ನೋದು. ಆದರೆ ಮನಮೋಹನ್ ಸಿಂಗ್ ಆಗಲ್ಲ. ಆತ ಒಂದು ರೀತಿಯಲ್ಲಿ ನನಗೆ ಅನ್ನಿಸುವಾಗ ತುಂಬ ಅವರು ಎಲ್ಲವನ್ನು ಯಾವ ಸಂದರ್ಭದಲ್ಲೂ ಕೂಡ ಬೆನ್ನೆಲು ಬಿದ್ದಂಥ ವರ್ತನೆ ಮಾಡಲೇ ಇಲ್ಲ. ಅವರ ರಾಜಕಾರಣ, ಅವರ ಆರ್ಥಿಕ ತಜ್ಞ, ದೇಶವನ್ನು ಮುಂದುವರೆದಿದ್ದು, ದೇಶಕ್ಕೆ ಒಂದು ಗೌರವವನ್ನು ತಂದಿದ್ದು, ಇದನ್ನೆಲ್ಲ ಅಪ್ರಿಸಿಯೇಟ್ ಮಾಡ್ತಲೇ ಅವರ ವ್ಯಕ್ತಿತ್ವದಲ್ಲಿ ಬೆನ್ನೆಲುಬಿರಲಿಲ್ಲ ಅಂತ. ಅವರು ಬೆನ್ನೆಲುಬಿಲ್ಲದ ರಾಜಕಾರಣ ಮಾಡಿದ್ರು. ಪ್ರತಿಯೊಂದನ್ನು ಕೂಡ ಸೋನಿಯಾ ರಾಹುಲ್ ಹೇಳಿದಾಗೆ ಕೇಳ್ಕೊಂಡು ಬಂದರು. ಈಗ ಅದರ ಫಲವನ್ನು ನೋಡ್ತಿದ್ದಾರೆ. ಸೊ ಇತಿಹಾಸದಲ್ಲಿ ದಾಖಲಾಗುತ್ತೆ ಈ ಇಬ್ಬರು ದುರಂತ ನಾಯಕರ ಬಗ್ಗೆ. ಆದರೆ ಅವರವರ ದುರಂತಕ್ಕೆ ಅವರೇ ಕಾರಣ ಅನ್ನುವುದು ಅನುಮಾನ ಇಲ್ಲ. ಅದರ ಜೊತೆಗೆ ಇವತ್ತಿನ ರಾಜಕಾರಣದ ಏನೋ ಅಮಾನವೀಯಾದ ಮನಸ್ಥಿತಿಯನ್ನು ಕೂಡ ಇದು ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತೀನಿ. ಮತ್ತೆ ಬರ್ತೀನಿ, ನಿಮ್ಮೊಂದಿಗೆ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.